ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಸಾರ್ವಜನಿಕ ಪ್ರವೇಶ. ವಿಮಾನ ಹಾರಾಟಕ್ಕೆ ಡಿಜಿಸಿಎಯಿಂದ ಸಿಕ್ಕಿದೆ ಲೈಸೆನ್ಸ್. ಕುವೆಂಪು ಹೆಸರಿಗೆ ರಾಜ್ಯ ಸಚಿವ ಸಂಪುಟ ಅಸ್ತು. ಉದ್ಘಾಟನೆಗೆ ಸಕಲ ರೀತಿಯಲ್ಲಿ ಸಜ್ಜಾಗಿರುವ ಶಿವಮೊಗ್ಗ ಏರ್ಪೋರ್ಟ್. ಶಿವಮೊಗ್ಗ ವಿಮಾನ ನಿಲ್ದಾಣ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದೆ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಏರ್ಪೋರ್ಟ್ ಉದ್ಘಾಟನೆಗೆ ಆಗಮಿಸಲಿದ್ದಾರೆ. ಇನ್ನು ಇದೇ ವೇಳೆ ಜಿಲ್ಲೆಯ ಅನೇಕ ಯೋಜನೆಗಳಿಗೆ ಪ್ರಧಾನಿ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ವಿಮಾನ ನಿಲ್ದಾಣದ ಆವರಣದಲ್ಲಿಯೇ ದೊಡ್ಡ ಸಭಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ವೇದಿಕೆ ನಿರ್ಮಾಣಕ್ಕೆ ಈಗಾಗಲೇ ಭೂಮಿ ಪೂಜೆಯನ್ನು ಸಹ ಸಲ್ಲಿಸಲಾಗಿದೆ. ವೇದಿಕೆ ನಿರ್ಮಾಣ ಕಾರ್ಯ ಚುರುಕುಗೊಂಡಿದೆ. ವಿಮಾನ ನಿಲ್ದಾಣ ಕಾಮಗಾರಿ ನಡೆಯುತ್ತಿದ್ದ ಸಂದರ್ಭದಲ್ಲಿ ಕೆಲ ದಿನಗಳ ಮಟ್ಟಿಗೆ ವಿಮಾನ ನಿಲ್ದಾಣವನ್ನು ಸಾರ್ವಜನಿಕರಿಗೆ ಪ್ರವೇಶ ಮುಕ್ತಗೊಳಿಸಲಾಗಿತ್ತು. ಆದರೆ ಆ ನಂತರದ ದಿನಗಳಲ್ಲಿ ಜನರ ಪ್ರವೇಶಕ್ಕೆ ನಿಷೇಧ ಹೇರಿದ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದರು. ಇದರಿಂದಾಗಿ ಸಾರ್ವಜನಿಕರಿಗೆ ನಿರಾಸೆಯಾಗಿತ್ತು. ಆದರೆ ಈಗ ಮತ್ತೆ ವಿಮಾನ ನಿಲ್ದಾಣ ಆವರಣದ ಒಳಗೆ ಜನರು ಪ್ರವೇಶಿಸಬಹುದು. ಹೌದು, ಫೆಬ್ರವರಿ 27ರಂದು ನಡೆಯಲಿರುವ ವಿಮಾನ ನಿಲ್ದಾಣ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜನರು ಭಾಗಿಯಾಗಬಹುದು. ಊಟ ಉಪಹಾರ ಸೇರಿದಂತೆ ಕಾರ್ಯಕ್ರಮಕ್ಕೆ ಆಗಮಿಸುವ ಜನರಿಗೆ ಬೇಕಾದ ಎಲ್ಲಾ ವ್ಯವಸ್ಥೆಗಳಿಗೆ ಸಿದ್ಧತೆ ನಡೆದಿದೆ. ಹಾಗಾಗಿ ಗೌರವಂತ ಪ್ರಧಾನಮಂತ್ರಿಗಳು ಬಂದಾಗ ಎಲ್ಲ ರೀತಿಯಂಥ ವ್ಯವಸ್ಥೆ, ವಿಶೇಷವಾಗಿ ಇಡೀ ನಮ್ಮ ಜಿಲ್ಲೆಯಿಂದ ಸುಮಾರೊಂದು ನಮ್ಮ ಕಡೆಯಿಂದ ಹತ್ತಿರ ಒಂದು 3,000ಗಿಂತ ಹೆಚ್ಚಿನ ಒಂದು ವಾಹನದ ವ್ಯವಸ್ಥೆಗಳನ್ನು ಮಾಡಿದ್ವಿ. ಬಸ್ಸಸ್ಗಳನ್ನು ಇಂಡಿವಿಜುವಲ್ ಆಗು ಕೂಡ ತಮ್ಮ ಓನ್ ವೆಹಿಕಲಲ್ಲೂ ಕೂಡ ಅವರೆಲ್ಲರೂ ಕೂಡ ಬರುವಂಥವ್ರು ಇದ್ದಾರೆ. ಅಕ್ಷರಶಃ 3 ಲಕ್ಷಕ್ಕಿಂತ ಹೆಚ್ಚು ಸಂಖ್ಯೆ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅದಕ್ಕೆ ಬೇಕಾದಂಥ ಜಿಲ್ಲಾಡಳಿತ, ಅದಕ್ಕೆ ರೂಟ್ ವ್ಯವಸ್ಥೆಗಳು, ಇದೆಲ್ಲದೂ ಕೂಡ ಅಧಿಕೃತವಾಗಿ ಜಿಲ್ಲಾಧಿಕಾರಿಗಳೇ ಒಂದು ಪ್ರೆಸ್ ಮೀಟನ್ನು ಮಾಡಿ ಯಾವ್ಯಾವ ತಾಲೂಕಿನ ಯಾವ್ಯಾವ ವಾಹನಗಳು ಎಲ್ಲೆಲ್ಲಿ ಬರಬೇಕು ಇಲ್ಲದ ಎಲ್ಲ ಮಾಹಿತಿಗಳನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೊಳೋದಿಷ್ಟೇ, 10 ಗಂಟೆ ಒಳಗೆ ಸಾರ್ವಜನಿಕರು ಏರ್ಪೋರ್ಟಿನ ಒಳಗಡೆಗೆ, ಆ ಕಾಂಪೌಂಡ್ ಒಳಗಡೆ ನಾವೆಲ್ಲರೂ ಕೂಡ ಇರಬೇಕಾಗತ್ತೆ. ಆಮೇಲೆ ಗೇಟ್ ಕ್ಲೋಸ್ ಆಗುತ್ತೆ. ಹಾಗಾಗಿ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊಳೋದು, ಸಾರ್ವಜನಿಕರು ಯಾರು ಬರಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀರಿ, ತಾವೆಲ್ಲರೂ ಕೂಡ 10 ಗಂಟೆ ಒಳಗೆ ಬಂದು ಆ ಒಂದು ಕಾರ್ಯಕ್ರಮದ ಜಾಗವನ್ನು ಸೇರ್ಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಕೂಡ ಮಾಡ್ಕೊತೀನಿ. ಇನ್ನು ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಹಾರಾಟಕ್ಕೆ ಡಿಜಿಸಿಎ ಅಧಿಕೃತವಾಗಿ ಒಪ್ಪಿಗೆ ನೀಡಿದೆ. ಏರ್ಪೋರ್ಟ್ನ ತಾಂತ್ರಿಕ ವಿಷಯಗಳನ್ನು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ನೋಡಿಕೊಳ್ಳಲಾಗಿದೆ. ಹಾಗೇನೆ ವಿಮಾನ ನಿಲ್ದಾಣದ ನಿರ್ವಹಣೆಯನ್ನು ರಾಜ್ಯ ಸರ್ಕಾರ ನೋಡಿಕೊಳ್ಳಲಿದೆ. ಈ ರೀತಿಯಾಗಿ ನಿರ್ವಹಣೆಯಾಗುವ ರಾಜ್ಯದ ಮೊದಲ ಏರ್ಪೋರ್ಟ್ ಎನ್ನುವ ಹೆಗ್ಗಳಿಕೆಗೆ ಶಿವಮೊಗ್ಗ ಏರ್ಪೋರ್ಟ್ ಪಾತ್ರವಾಗಲಿದೆ. ಒಂದೇ ಜಾಗದಲ್ಲಿ ಎಲ್ಲ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆಗಳು ಎಲ್ಲದೂ ಕೂಡ ಆಗುತ್ತೆ. ಒಂದು ಹೆಮ್ಮೆಯ ವಿಚಾರ ಅಂದರೆ, ಸಹಜವಾಗಿ ಹಳೆಯ ಇತಿಹಾಸವನ್ನು ನೋಡಿದಾಗ ವಿಮಾನ ನಿಲ್ದಾಣ ಉದ್ಘಾಟನೆ ಆದಮೇಲೆ ಲೈಸೆನ್ಸ್ ಪ್ರೋಸೆಸ್ಸು, ಆಪರೇಷನ್ಗೆ ಸುಮಾರು 2-3 ವರ್ಷ ಸಮಯವನ್ನು ತೆಗೆದುಕೊಂಡಿದ್ದು ಉದಾಹರಣೆ ಇದೆ. ಅದೇ ಗೌರವಂತ ಪ್ರಧಾನಮಂತ್ರಿಗಳ ವಿಮಾನನೇ ಅಲ್ಲಿ ಲ್ಯಾಂಡಿಂಗ್ ಆಗುತ್ತೆ ಅಂದರೆ, ನಿನ್ನೆ ಸಂಜೆಗೆ ನಮಗೆ ಡಿಜಿಸಿಎಯಿಂದ ಅಧಿಕೃತವಾದಂಥ ಲೈಸೆನ್ಸ್ ನಮ್ಮ ಶಿವಮೊಗ್ಗ ಏರ್ಪೋರ್ಟಿಗೆ ಸಿಕ್ಕಿದೆ. ಮತ್ತು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಬಿಟ್ಟು KSIDCಯಿಂದ ನಾವು ರಾಜ್ಯ ಸರ್ಕಾರ ಇದು ಜವಾಬ್ದಾರಿಯನ್ನು ತೆಗೆದುಕೊಳ್ತೀವಿ ಅಂತೇಳಿ ಕೊಟ್ಟಾದ್ಮೇಲೆ, ನನಗೆ ಗೊತ್ತಿರೋ ಪ್ರಕಾರ ರಾಜ್ಯದಲ್ಲಿ ಇದು ಮೊದಲನೇ ಒಂದು ಏರ್ಪೋರ್ಟ್ ಇದಾಗುತ್ತೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಟೆಕ್ನಿಕಲ್ ಇಶ್ಯೂಸ್ಗಳನ್ನು ಅವ್ರು ನೋಡ್ತಾರೆ, ಮೇಂಟೆನೆನ್ಸನ್ನು ರಾಜ್ಯ ಸರ್ಕಾರನೇ ನೋಡುತ್ತೆ. ಆ ಥರ ರಾಜ್ಯ ಸರ್ಕಾರ ಜವಾಬ್ದಾರಿ ತೆಗೆದುಕೊಂಡಂಥ ಮೊದಲನೇ ಒಂದು ಏರ್ಪೋರ್ಟಿಗೆ ಈ ಒಂದು ಕ್ಲಿಯರೆನ್ಸು
ಲೈಸೆನ್ಸ್ ಅಪ್ಲೈ ಮಾಡಿ ಮೊದಲನೇ ಒಂದು ಹಂತದಲ್ಲೇ ನಮಗೆ ಲೈಸೆನ್ಸ್ ಸಿಕ್ಕಿರೋದು ಒಂದು ಹೆಮ್ಮೆ ತರುವಂಥ ವಿಚಾರ. ಶಿವಮೊಗ್ಗ